ಹರೇ ಕೃಷ್ಣ. ನಾವಿವತ್ತು ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಇದರ 2ನೇ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. 1ನೇ ಅಧ್ಯಾಯದ 7 ಭಾಗಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಇವತ್ತು 2ನೇ ಭಾಗ ಗುರುವಿನ ಆಯ್ಕೆ. ಗುರುವಿನ ಆಯ್ಕೆಯಲ್ಲಿ ಒಟ್ಟು 3 ಭಾಗಗಳಿದೆ. ಗುರು ಎಂದರೇನು, ಸಂತರು ಮತ್ತು ವಂಚಕರು, ಗುರು ಅತ್ಯವಶ್ಯಕ. ಈ 3 ವಿಷಯಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ತೀವಿ. ಇವತ್ತಿನ ಈ ಸೆಷನಲ್ಲಿ ನಾವು ಗುರು ಎಂದರೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ. ಈ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನಾವು ಗುರುಗಳಿಗೆ ಪ್ರಣಾಮವನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರಾಹುಲ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕಾದ್ಮಯಂ ದದಾತಿ ಸ್ವಪದಕಾಂತಿ. ವಂದೇಹಂ ಶ್ರೀ ಗುರು ಶ್ರೀಯುತಪಾದಕಮಲಂ ಶ್ರೀ ಗುರುನ್ ವೈಷ್ಣವಾಂ ಚ ಶ್ರೀರೂಪಂ ಸಗ್ರಜಾತಂ ಸಗುಣ ರಘುನಾಥಾನ್ವಿತಂ ತಂ ಸಹಜೀವಂ ಸಾದ್ವೈತಂ ಸಾಮಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದನ್ ಸಗುಣ ಲಲಿತ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶಾ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತಿ ದೇವಿಯೇ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗುರುವಿನ ಆಯ್ಕೆ. ಗುರು ಎಂದರೇನು? ಗುರು ಎಂಬ ಶಬ್ದ ನಮ್ಮ ಕಿವಿಗೆ ಬಿದ್ದೊಡನೆಯೇ ವ್ಯಂಗ್ಯ ಚಿತ್ರದಂತಹ ರೂಪವು ನಮ್ಮ ಕಣ್ಣೆದುರು ಮೂಡುತ್ತದೆ. ಜಡೆಗಟ್ಟಿದ ಉದ್ದಗಡ್ಡದ ನೀಳಕಾಷಾಯ ವಸ್ತ್ರ, ದೂರದ ಯಾವುದೋ ನಿಗೂಢ ಸತ್ಯದಲ್ಲಿ ಧ್ಯಾನಮಗ್ನವಾದ ವಿಚಿತ್ರ ಮುದುಕನ ಚಿತ್ರ ಕಾಣಿಸುತ್ತದೆ. ಅಥವಾ ಆಧ್ಯಾತ್ಮಿಕ ತೃಷೆಯುಳ್ಳ ತರುಣರನ್ನು ಸುಲಭವಾಗಿ ಮರುಳು ಮಾಡುವ ನಕಲಿ ವಿಶ್ವೋಪದೇಶಕ ಎಂಬ ಭಾವನೆ ನಮಗೆ ಮೂಡುತ್ತದೆ. ಆದರೆ ನಿಜವಾಗಿ ಗುರು ಎಂದರೆ ಯಾರು? ನಮಗೆ ತಿಳಿಯದೇ ಇರುವುದು ಅವನಿಗೆ ಏನು ತಿಳಿದಿದೆ? ಅವನು ಹೇಗೆ ನಮಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತಾನೆ? 1973ರಲ್ಲಿ ಇಂಗ್ಲೆಂಡಿನಲ್ಲಿ ನೀಡಿದ ಒಂದು ಉಪನ್ಯಾಸದಲ್ಲಿ ಶ್ರೀಲ ಪ್ರಭುಪಾದವರು ಬೆಳಕು ಚೆಲ್ಲುವಂತಹ ಉತ್ತರಗಳನ್ನು ನೀಡಿದ್ದಾರೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಅಜ್ಞಾನವೆಂಬ ಅಂಧಕಾರದಲ್ಲಿ ಜನಿಸಿದ್ದೆ. ನನ್ನ ಗುರುಗಳು ಜ್ಞಾನದ ದೇವಿಯೆಟ್ಟಿಗೆಯಿಂದ ನನ್ನ ಕಣ್ಣು ತೆರೆಸಿದರು. ಅವರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಅಜ್ಞಾನ ಎಂದರೆ ಬುದ್ಧಿಹೀನತೆ ಅಥವಾ ಅಂಧಕಾರ. ಈ ಕೋಣೆಯಲ್ಲಿರುವವರು ಎಲ್ಲರ ದೀಪಗಳು ಥಟ್ಟನೆ ಆರಿಹೋದರೆ ನಾವಾಗಲಿ ಬೇರೆಯವರಾಗಲಿ ಎಲ್ಲಿ ಕುಳಿತಿದ್ದಾರೆ ಎಂದು ನಮಗೆ ಹೇಳಲು ಆಗುವುದಿಲ್ಲ. ಎಲ್ಲವೂ ಗೊಂದಲಮಯವಾಗುತ್ತದೆ. ಹಾಗೆಯೇ ನಾವೆಲ್ಲರೂ ಈ ಲೌಕಿಕ ಪ್ರಪಂಚದ ಕಗ್ಗತ್ತಿನಲ್ಲಿದ್ದೇವೆ. ಇದು ತಾಮಸ್ಸಿನ ಪ್ರಪಂಚ. ತಮಸ್ ಅಥವಾ ತಿಮಿರ ಎಂದರೆ ಕತ್ತಲು. ಈ ಲೌಕಿಕ ಪ್ರಪಂಚವು ಕತ್ತಲಮಯವಾಗಿದೆ. ಆದುದರಿಂದ ಅದನ್ನು ಬೆಳಗಿಸಲು ಬಿಸಿಲೋ ಬೆಳದಿಂಗಳೋ ಬೇಕು. ಆದರೆ ಬೇರೊಂದು ಲೋಕವಿದೆ, ಅದು ಆಧ್ಯಾತ್ಮಿಕ ಲೋಕ.
ಅದು ಈ ಅಂಧಕಾರದ ಆಚೆಗಿದೆ. ಆ ಲೋಕವನ್ನು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೀಗೆ ವರ್ಣಿಸಿದ್ದಾನೆ 15.6ರಲ್ಲಿ. ನಾ ತದ್ಭಾಸಯತೆ ಸೂರ್ಯೋ ನ ಶಾಶಂಕೋ ನ ಪಾವಕಃ ಯದ್ಗಾತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಈ ಧಾಮವನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಅಥವಾ ವಿದ್ಯುತ್ ಶಕ್ತಿಯಾಗಲಿ ಬೆಳಗುವುದಿಲ್ಲ. ಈ ಧಾಮವನ್ನು ಸೇರಿದವನು ಎಂದೂ ಈ ಲೌಕಿಕ ಪ್ರಪಂಚಕ್ಕೆ ಮರಳಿ ಬರುವುದಿಲ್ಲ. ತನ್ನ ಶಿಷ್ಯರನ್ನು ಕತ್ತಲೆಯಿಂದ ಬೆಳಕಿಗೆ ಕರೆದೊಯ್ಯುವುದೇ ಗುರುಗಳ ಕೆಲಸ. ವ್ಯಕ್ತಿಯು ಅರಿಯದ ರೋಗದ ಸೋಂಕು ತಗುಲಿಸಿಕೊಳ್ಳುವಂತೆ ಈಗ ಪ್ರತಿಯೊಬ್ಬನೂ ಅಜ್ಞಾನದ ಕಾರಣದಿಂದ ದುಃಖವನ್ನು ಅನುಭವಿಸುತ್ತಿದ್ದಾನೆ. ಮನುಷ್ಯನು ಆರೋಗ್ಯವಾದ ನಿಯಮಗಳನ್ನು ಅರಿಯದಿದ್ದರೆ ಯಾವ ಸೋಂಕು ತಗುಲುತ್ತದೆ ಎಂದು ಅವನಿಗೆ ತಿಳಿಯುವುದಿಲ್ಲ. ಆದುದರಿಂದ ಅಜ್ಞಾನದ ಸೋಂಕು ತಗುಲುತ್ತದೆ. ನಾವು ರೋಗದಿಂದ ನರಳುತ್ತೇವೆ. ಅಪರಾಧಿಯು ನನಗೆ ಕಾನೂನು ಗೊತ್ತಿರಲಿಲ್ಲ ಎಂದು ಹೇಳಬಹುದು. ಆದರೆ ಅವನು ಅಪರಾಧ ಮಾಡಿದರೆ ಅವನಿಗೆ ಕ್ಷಮೆ ದೊರೆಯುವುದಿಲ್ಲ. ಅಜ್ಞಾನವನ್ನು ನೆಪವಾಗಿ ಒಡ್ಡಲಾಗುವುದಿಲ್ಲ. ಹಾಗೆಯೇ ಬೆಂಕಿಯು ಸುಡುತ್ತದೆ ಎಂದು ತಿಳಿಯದೆ ಮಗು ಮುಟ್ಟುತ್ತದೆ. ಇದು ಮಗು ನಾನು ಸುಡುತ್ತೇನೆ ಎನ್ನುವುದು ಅದಕ್ಕೆ ತಿಳಿಯುವುದಿಲ್ಲ ಎಂದು ಬೆಂಕಿಯು ಯೋಚಿಸುವುದಿಲ್ಲ. ಇಲ್ಲ, ಇಲ್ಲಿ ಕ್ಷಮೆಗೆ ಅವಕಾಶವಿಲ್ಲ. ರಾಜ್ಯದ ಕಾನೂನುಗಳು ಇರುವಂತೆ ಕಟ್ಟುನಿಟ್ಟಾದ ಪ್ರಕೃತಿಯ ನಿಯಮಗಳಿವೆ. ನಾವು ಅವುಗಳನ್ನು ತಿಳಿಯದಿದ್ದರೂ ಅವು ಕಾರ್ಯನಿರ್ವಹಿಸುತ್ತವೆ. ನಾವು ಅಜ್ಞಾನದಿಂದ ಏನಾದರೂ ತಪ್ಪು ಮಾಡಿದರೆ ನರಳಬೇಕಾಗುತ್ತದೆ. ಇದೇ ನಿಯಮ. ಈ ನಿಯಮವು ರಾಜ್ಯದ ನಿಯಮವನ್ನಾಗಿರಲಿ ಅಥವಾ ಪ್ರಕೃತಿಯ ನಿಯಮವಾಗಿರಲಿ ಅದನ್ನು ಉಲ್ಲಂಘಿಸಿದರೆ ಯಾತನೆಗೊಳಗಾಗುವ ಅಪಾಯ ಉಂಟು. ಯಾವ ಮಾನವ ಜೀವಿಯೂ ಯಾತನೆಗೊಳಗಾಗದಂತೆ ನಡೆದುಕೊಳ್ಳುವುದೇ ಗುರುವಿನ ಕೆಲಸವಾಗಿದೆ. ತಾನು ದುಃಖಿಯಲ್ಲವೆಂದು ಯಾರು ಹೇಳಿಕೊಳ್ಳಲಾರರು. ಅದು ಅಸಾಧ್ಯ. ಈ ಲೌಕಿಕ ಪ್ರಪಂಚದಲ್ಲಿ 3 ವಿಧವಾದ ದುಃಖಗಳಿವೆ: ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ. ಈ ದುಃಖಗಳು ಭೌತಿಕ ದೇಹ ಮತ್ತು ಮನಸ್ಸು, ಇತರ ಜೀವಿಗಳು ಮತ್ತು ನಿಸರ್ಗದ ಶಕ್ತಿಗಳಿಂದ ಉಂಟಾಗುತ್ತವೆ. ನಾವು ಮಾನಸಿಕ ಅಳಲನ್ನು ಅನುಭವಿಸುವುದು ಅಥವಾ ಇರುವೆ, ಸೊಳ್ಳೆ ಅಥವಾ ನೊಣಗಳಂತಹ ಕ್ರಿಮಿಕೀಟಗಳಾದ ಇತರ ಜೀವಿಗಳಿಂದ ದುಃಖಕ್ಕೀಡಾಗಬಹುದು ಅಥವಾ ಇನ್ಯಾವುದೋ ಅಧಿಕತಮ ಶಕ್ತಿಯಿಂದ ಬಾಧೆಗೊಳಗಾಗಬಹುದು. ಅತಿವೃಷ್ಟಿ, ಅನಾವೃಷ್ಟಿಗಳಂತಹ ಹಾವಳಿಯಾಗಬಹುದು. ಅತಿಯಾದ ಬೇಗೆಯೂ ಅತಿಯಾದ ಶೀತವೂ ಉಂಟಾಗಬಹುದು. ಹೀಗೆ ಅನೇಕ ಬಗೆಯ ದುಃಖಗಳು ಪ್ರಕೃತಿಯು ನಮ್ಮ ಮೇಲೆ ಹೇರುತ್ತದೆ. ಹೀಗೆ ಈ ಲೌಕಿಕ ಪ್ರಪಂಚದಲ್ಲಿಯೇ 3 ಬಗೆಯ ದುಃಖಗಳಿವೆ. ಪ್ರತಿಯೊಬ್ಬನೂ ಅವುಗಳಲ್ಲಿ 1, 2 ಅಥವಾ 3ರಿಂದಲೂ ದುಃಖವನ್ನು ಅನುಭವಿಸುತ್ತಾನೆ. ದುಃಖದಿಂದ ತಾನು ಮುಕ್ತನಾಗಿದ್ದೇನೆಂದು ಯಾರೂ ಹೇಳಲಾರರು. ಹಾಗಾದರೆ ಜೀವಿಯು ಏಕೆ ದುಃಖವನ್ನು ಅನುಭವಿಸುತ್ತಾನೆ ಎಂದು ನಾವು ಕೇಳಬಹುದು. ಅದಕ್ಕೆ ಉತ್ತರವೇನೆಂದರೆ, ಅಜ್ಞಾನ. ನಾವು ತಪ್ಪುಗಳನ್ನು ಮಾಡುತ್ತಿದ್ದೇನೆ, ಪಾಪಪೂರಿತವಾದ ಜೀವನವನ್ನು ನಡೆಸುತ್ತಿದ್ದೇನೆ. ಆದ್ದರಿಂದಾಗಿಯೇ ನಾನು ಯಾತನೆ ಪಡುತ್ತಿದ್ದೇನೆ ಎಂದು ಅವನು ಚಿಂತಿಸುವುದಿಲ್ಲ. ಆದುದರಿಂದ ತನ್ನ ಶಿಷ್ಯನನ್ನು ಈ ಅಜ್ಞಾನದಿಂದ ಪಾರು ಮಾಡುವುದೇ ಗುರುಗಳ ಮೊದಲ ಕೆಲಸ. ದುಃಖದಿಂದ ರಕ್ಷಿಸುವುದಕ್ಕಾಗಿ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುತ್ತೇವೆ. ನಮ್ಮ ಮಕ್ಕಳಿಗೆ ಶಿಕ್ಷಣ ದೊರೆಯದಿದ್ದರೆ ಭವಿಷ್ಯದಲ್ಲಿ ಅವರು ತೊಂದರೆಗೆ ಈಡಾಗುತ್ತಾರೆಂದು ನಾವು ಭಯಪಡುತ್ತೇವೆ. ದುಃಖವು ಬರುವುದು ಅಜ್ಞಾನದಿಂದ ಎಂದು ಗುರುಗಳು ಕಾಣುತ್ತಾರೆ. ಇಲ್ಲಿ ಅಜ್ಞಾನವನ್ನು ಕತ್ತಲೆಗೆ ಹೋಗಿಸಲಾಗಿದೆ. ಕತ್ತಲೆಯಲ್ಲಿ ಇರುವವನು ಪಾರು ಮಾಡುವುದು ಹೇಗೆ? ಬೆಳಕಿನಿಂದ. ಗುರುಗಳು ಜ್ಞಾನಜ್ಯೋತಿಯನ್ನು ತೆಗೆದುಕೊಂಡು ಕತ್ತಲೆಯಲ್ಲಿ ಆವೃತನಾಗಿರುವ ಜೀವಿಯ ಎದುರು ಹಿಡಿಯುತ್ತಾರೆ. ಈ ಜ್ಞಾನವು ಅಜ್ಞಾನವೆಂಬ ಕತ್ತಲೆಯ ಕಷ್ಟದಿಂದ ಅವನ್ನು ಪಾರು ಮಾಡುತ್ತದೆ. ನಿಜವಾಗಿಯೂ ಗುರುವಿನ ಅಗತ್ಯವಿದೆ ಎಂದು ಯಾರಾದರೂ ಕೇಳಬಹುದು. ಅಗತ್ಯ ಎಂದು ವೇದಗಳು ಹೇಳುತ್ತವೆ. ತದ್ವಿಜ್ಞಾರ್ಥಂ ಸಾ ಗುರುಂ
ಏವಾಪಿ ಗಚ್ಚೇತ್ ಸಮಿತ್ ಸಮಿತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮ ನಿಷ್ಠಯಂ. ಇದು ಮಂಡಕೋ ಉಪನಿಷತ್ 1.2.12. ನಾವು ಗುರುಗಳನ್ನು ಆರಿಸಿಕೊಂಡು ಹೋಗಬೇಕೆಂದು ವೇದಗಳು ನಮಗೆ ವಿಧಿಸುತ್ತವೆ. ಒಬ್ಬರು ಅಧಿಕೃತ ಗುರುಗಳನ್ನು ಆರಿಸಬೇಕೆಂದು ವೇದಗಳು ಹೇಳುತ್ತವೆ. ಕೇವಲ ಯಾರೋ ಒಬ್ಬ ಗುರುವನ್ನಲ್ಲ, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವರೇ ನಿಜವಾದ ಗುರುಗಳು. 5000 ವರ್ಷಗಳ ಹಿಂದೆ ವೇದವ್ಯಾಸರು ಹಾಗೂ ಕೃಷ್ಣ ಏನನ್ನು ಬೋಧಿಸಿದರೋ ಇಂದಿಗೂ ಅದನ್ನೇ ಬೋಧಿಸಲಾಗುತ್ತಿದೆ. ಈ ಎರಡೂ ಬೋಧನೆಗಳಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ. ನೂರಾರು ಸಾವಿರಾರು ಆಚಾರ್ಯರು ಆಗಿ ಹೋಗಿದ್ದಾರೆ, ಆದರೆ ಅವರ ಸಂದೇಶ ಮಾತ್ರ ಒಂದೇ. ನಿಜವಾದ ಗುರುಗಳು ಇಬ್ಬರಾಗಿರಲು ಸಾಧ್ಯವಿಲ್ಲ, ಏಕೆಂದರೆ ನಿಜವಾದ ಗುರುಗಳು ತಮ್ಮ ಪೂರ್ವಸೂರಿಗಳು ಬೋಧಿಸುವುದಕ್ಕಿಂತ ವಿಭಿನ್ನವಾದುದನ್ನು ಬೋಧಿಸುವುದಿಲ್ಲ. ಕೆಲವು ಬೋಧಕರು ನನ್ನ ಅಭಿಪ್ರಾಯದಲ್ಲಿ ನೀನು ಹೇಗೆ ಮಾಡಬೇಕು ಎಂದು ಹೇಳುತ್ತಾರೆ. ಅಂಥವರು ಗುರುಗಳೇ ಅಲ್ಲ. ಇಂತಹ ಗುರುಗಳೆಂದು ಹೇಳಿಕೊಳ್ಳುವವರು ಕೇವಲ ಟಕ್ಕರು. ನಿಜವಾದ ಗುರುಗಳು ಏಕೈಕವಾದ ಅಭಿಪ್ರಾಯವನ್ನು ಹೊಂದಿರುತ್ತಾರೆ. ಆ ಅಭಿಪ್ರಾಯವು ಕೃಷ್ಣ, ವೇದವ್ಯಾಸ, ನಾರದ, ಅರ್ಜುನ, ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಗೋಸ್ವಾಮಿಗಳು ವ್ಯಕ್ತಪಡಿಸಿದ ಅಭಿಪ್ರಾಯವೇ ಆಗಿರುತ್ತದೆ. 5000 ವರ್ಷಗಳ ಹಿಂದೆ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದ. ವೇದವ್ಯಾಸರು ಅದನ್ನು ಗ್ರಂಥ ರೂಪಕ್ಕಿಳಿಸಿದರು. ವೇದವ್ಯಾಸರು ಇದು ನನ್ನ ಅಭಿಪ್ರಾಯ ಎಂದು ಹೇಳಿಲ್ಲ, ಬದಲಿಗೆ ಶ್ರೀ ಭಗವಾನ್ ವಾಚ ಎಂದರೆ ದೇವೋತ್ತಮ ಪರಮಪುರುಷ ಹೇಳುತ್ತಾನೆ ಎಂದು ಬರೆದರು. ವೇದವ್ಯಾಸರು ಏನೆಲ್ಲ ಬರೆದರೋ ಅದೆಲ್ಲ ಮೂಲತಃ ದೇವೋತ್ತಮ ಪರಮಪುರುಷನು ಹೇಳಿದ್ದೇ ಆಗಿದೆ. ವೇದವ್ಯಾಸರು ತಮ್ಮ ಅಭಿಪ್ರಾಯವನ್ನು ಸರಿಸಲಿಲ್ಲ. ಆದುದರಿಂದ ಶ್ರೀಲ ವೇದವ್ಯಾಸರು ನಿಜವಾದ ಗುರುಗಳು. ಅವರು ಕೃಷ್ಣನ ನುಡಿಗಳನ್ನು ಅಪಾರ್ಥ ಮಾಡುವುದಿಲ್ಲ, ಅವುಗಳನ್ನು ಇದ್ದಂತೆಯೇ ಮರುನುಡಿದರು. ನಾವು ಒಂದು ತಂತಿ ಸಂದೇಶವನ್ನು ಕಳುಹಿಸಿದರೆ ಅದನ್ನು ತಲುಪಿಸುವವರು ತಿದ್ದುವುದಿಲ್ಲ, ಸರಿಪಡಿಸುವುದೂ ಇಲ್ಲ ಅಥವಾ ಸೇರ್ಪಡೆ ಮಾಡುವುದಿಲ್ಲ. ಅವರು ಅದನ್ನು ತಲುಪಿಸುತ್ತಾರಷ್ಟೇ. ಅದೇ ಗುರುವಿನ ಕರ್ತವ್ಯ. ಗುರುಗಳು ಯಾರೇ ಆಗಿರಬಹುದು, ಆದರೆ ಸಂದೇಶ ಮಾತ್ರ ಒಂದೇ. ಆದುದರಿಂದ ಗುರುಗಳು ಒಬ್ಬರೇ ಎಂದು ಹೇಳುತ್ತಾರೆ. ಗುರು ಶಿಷ್ಯ ಪರಂಪರೆಯಲ್ಲಿ ಒಂದು ವಿಷಯದ ಪುನರಾವರ್ತನೆಯನ್ನು ಕಾಣುತ್ತೇವೆ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 34ನೇ ಶ್ಲೋಕ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ: ಮನ್ಮನಾಭಾವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ಯಶಸ್ಯ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ನಿನ್ನ ಮನಸ್ಸನ್ನು ಸದಾ ನನ್ನ ಚಿಂತನೆಯಲ್ಲಿ ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕರಿಸು, ನನ್ನನ್ನು ಆರಾಧಿಸು. ನನ್ನಲ್ಲಿಯೇ ಸಂಪೂರ್ಣವಾಗಿ ನಿಮಗ್ನನಾಗಿರುವ ನೀನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುತ್ತೀಯಾ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶ್ರೀ ಚೈತನ್ಯ ಮಹಾಪ್ರಭುಗಳು ಮೊದಲಾದ ಆಚಾರ್ಯರೆಲ್ಲ ಇದೇ ಉಪದೇಶಗಳನ್ನು ಪುನರುಚ್ಚರಿಸಿದ್ದರು. 6 ಜನ ಗೋಸ್ವಾಮಿಗಳು ಇದೇ ಸಂದೇಶವನ್ನು ಪ್ರಸಾರ ಮಾಡಿದ್ದರು. ನಾವು ಅವರ ಹೆಜ್ಜೆಗಳನ್ನೇ ಅನುಸರಿಸುತ್ತಿದ್ದೇವೆ ಅಷ್ಟೇ. ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಕುರುಕ್ಷೇತ್ರದ ರಣರಂಗವು ಮಾನವನ ದೇಹವನ್ನು ಪ್ರತಿನಿಧಿಸುತ್ತದೆ ಎಂದಲ್ಲ. ಕೃಷ್ಣನ ನುಡಿಗಳಿಗೆ ವ್ಯಾಖ್ಯಾನ ನೀಡಲು ನಾವು ಪ್ರಯತ್ನಿಸುವುದಿಲ್ಲ. ಧೂರ್ತರು ಹೀಗೆ ವ್ಯಾಖ್ಯಾನ ಮಾಡುತ್ತಾರೆ: ಈ ಪ್ರಪಂಚದಲ್ಲಿ ಸ್ವಂತ ಅಭಿಪ್ರಾಯ ನೀಡುವ ಅನೇಕ ಧೂರ್ತರು ಗುರುಗಳಿದ್ದಾರೆ. ಆದರೆ ಅಂತಹ ಧೂರ್ತ ಗುರುಗಳಿಗೆ ನಾವು ಸವಾಲು ಹಾಕಬಹುದು. ಧೂರ್ತ
ಗುರು ಒಬ್ಬನು ನಾನೇ ದೇವರು ಅಥವಾ ನಾವೆಲ್ಲ ದೇವರೇ ಎಂದು ಹೇಳಬಹುದು ಹೇಳಿಕೊಳ್ಳಲಿ. ಆದರೆ ದೇವರು ಎನ್ನ ಶಬ್ದಕ್ಕೆ ನಿಘಂಟಿನಲ್ಲಿ ಏನು ಅರ್ಥ ಕೊಡಲಾಗಿದೆ ಎಂದು ನಾವು ನೋಡಬೇಕು. ಸಾಮಾನ್ಯವಾಗಿ ದೇವರು ಎಂದರೆ ಪರಮಪುರುಷ ಎಂದು ನಿಘಂಟು ಹೇಳುತ್ತದೆ. ನೀನು ಅಂತಹ ಪರಮಪುರುಷನೇ ಎಂದು ಅಂತಹ ಗುರುವನ್ನು ನಾವು ಪ್ರಶ್ನಿಸಬಹುದು. ಇದನ್ನು ಅವನು ಅರ್ಥ ಮಾಡಿಕೊಳ್ಳದಿದ್ದರೆ ಆಗ ನಾವು ಪರಮ ಎಂಬ ಶಬ್ದದ ಅರ್ಥವನ್ನು ಅವನಿಗೆ ತಿಳಿಸಬೇಕಾಗುತ್ತದೆ. ಪರಮ ಎಂದರೆ ಅತ್ಯಂತ ಶ್ರೇಷ್ಠ ಅಧಿಕಾರಿ ಎಂದು ಯಾವುದೋ ನಿಘಂಟು ಹೇಳುತ್ತದೆ. ಆಗ ನಾವು ನೀನು ಅತ್ಯಂತ ಶ್ರೇಷ್ಠ ಅಧಿಕಾರಿಯೇ ಎಂದು ಕೇಳಬಹುದು. ಅಂತಹ ಧೂರ್ತ ಗುರುವೇ ತಾನು ದೇವರೆಂದು ಘೋಷಿಸಿಕೊಳ್ಳುತ್ತಿದ್ದರೂ ಅಂತಹ ಪ್ರಶ್ನೆಗೆ ಉತ್ತರ ಕೊಡಲಾರ. ದೇವರು ಪರಮಪುರುಷನು ಶ್ರೇಷ್ಠ ಅಧಿಕಾರಿಯೂ ಆಗಿದ್ದಾನೆ. ಯಾರು ಅವನಿಗೆ ಸರಿಸಮಾನರಲ್ಲ ಅಥವಾ ಅವನಿಗಿಂತ ಶ್ರೇಷ್ಠರಲ್ಲ. ಆದರೆ ತಾವೇ ಪರಮರೆಂದು ಹೇಳಿಕೊಳ್ಳುವ ಧೂರ್ತರಾದ ಅನೇಕ ಗುರುದೇವರುಗಳು ಇದ್ದಾರೆ. ಲೌಕಿಕ ಅಸ್ತಿತ್ವದ ಅಂಧಕಾರದಿಂದ ಪಾರಾಗಲು ಅಂತಹ ಧೂರ್ತರು ನಮಗೆ ನೆರವು ನೀಡಲಾರರು. ಆಧ್ಯಾತ್ಮಿಕ ಜ್ಞಾನ ದೇವಿಗೆಯಿಂದ ನಮ್ಮ ಕತ್ತಲೆಯನ್ನು ಬೆಳಗಿಸುವುದು ಅವರಿಗೆ ಸಾಧ್ಯವಿಲ್ಲ. ನಿಜವಾದ ಗುರುಗಳು ಪರಮ ಗುರುವಾದ ಭಗವಂತನು ಶ್ರೇಷ್ಠ ಶಾಸ್ತ್ರಗಳಲ್ಲಿ ಏನನ್ನು ಹೇಳಿದ್ದಾನೋ ಅದನ್ನೇ ಮಂಡಿಸುತ್ತಾರೆ ಅಷ್ಟೆ. ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂದ ಸಂದೇಶವನ್ನು ಗುರುವಾದವರು ಬದಲಾಯಿಸಲಾರರು. ಪರಮ ಸತ್ಯವನ್ನು ಕಂಡುಹಿಡಿಯಲು ನಾವು ಸಂಶೋಧನೆಯನ್ನು ಕೈಗೊಳ್ಳಲು ಆಗುವುದಿಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಗುರು ಮಹಾರಾಜರು ನಮ್ಮನ್ನು ಒಬ್ಬ ದೊಡ್ಡ ಮೂರ್ಖರೆಂದು ಪರಿಗಣಿಸಿದರು ಎಂದು ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಹೇಳಿದ್ದಾರೆ. ಯಾರು ತನ್ನ ಗುರುಗಳ ಮುಂದೆ ಮೂರ್ಖರಂತೆ ಇರುತ್ತಾರೋ ಅವರೇ ನಿಜವಾದ ಗುರುಗಳು. ಆದರೆ ನಾನು ಬಹಳ ಪ್ರಗತಿ ಸಾಧಿಸಿದ್ದೇನೆ, ನನ್ನ ಗುರುವಿಗಿಂತ ಚೆನ್ನಾಗಿ ಹೇಳಬಲ್ಲೆ ಎಂದು ಯಾರು ಹೇಳುತ್ತಾರೋ ಅವರು ಮೂರ್ಖರೇ ಸರಿ. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ: ಹೇವಂ ಪರಂಪರಾ ಪ್ರಾಪ್ತಂ ಹಿಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಹೀಗೆ ಈ ಪರಮ ವಿಜ್ಞಾನವು ಗುರು ಶಿಷ್ಯರ ಪರಂಪರೆಯ ಸರಣಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಸ್ವೀಕಾರವಾಗುತ್ತಾ ಬಂದಿದೆ. ರಾಜರ್ಷಿಗಳು ಅದನ್ನು ಹಾಗೆಯೇ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಕಾಲಾನುಕ್ರಮದಲ್ಲಿ ಈ ಸರಣಿಯು ಭಗ್ನವಾಯಿತು. ಆ ವಿಜ್ಞಾನವು ನಷ್ಟವಾದಂತೆ ತೋರುತ್ತದೆ. ಗುರು ಒಬ್ಬರನ್ನು ಪಡೆಯುವುದು ಕೇವಲ ದೊಡ್ಡಸ್ತಿಕೆಯಲ್ಲ. ಆಧ್ಯಾತ್ಮಿಕ ಜೀವನವನ್ನು ಅರಿತುಕೊಳ್ಳಲು ನಿಜವಾಗಿಯೂ ಆಸಕ್ತನಾಗಿರುವವನಿಗೆ ಗುರುಗಳ ಅಗತ್ಯವಿದೆ. ಆಧ್ಯಾತ್ಮಿಕ ಜೀವನ, ದೇವರು, ಸತ್ಕರ್ಮ ಮತ್ತು ದೇವರೊಡನೆ ತನ್ನ ಸಂಬಂಧವನ್ನು ಅರಿತುಕೊಳ್ಳಲು ತೀವ್ರವಾದ ಆಸಕ್ತಿಯನ್ನು ಹೊಂದಿರುವವನಿಗೆ ಗುರುಗಳ ಅಗತ್ಯವಿದೆ. ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಗಂಭೀರವಾದ ಆಸಕ್ತಿಯನ್ನು ಹೊಂದಿದ್ದರೆ ನಮಗೆ ಒಬ್ಬರು ಗುರುಗಳು ಬೇಕು. ಗುರುಗಳನ್ನು ಹೊಂದಿರುವುದೇ ಒಂದು ಹವ್ಯಾಸವಾಗಿರುವುದಕ್ಕಾಗಿ ನಾವು ಗುರುಗಳ ಬಳಿಗೆ ಹೋಗಬಾರದು. ನಾವು ಶರಣಾಗತರಾಗಬೇಕು. ಏಕೆಂದರೆ ಶರಣಾಗತರಾಗದೆ ಏನನ್ನೂ ಕಲಿಯಲಾಗುವುದಿಲ್ಲ. ಅರ್ಜುನನು ತನ್ನ ಗುರುವಾದ ಶ್ರೀಕೃಷ್ಣನನ್ನು ಅಂಗೀಕರಿಸಿದಂತೆ ನಾವು ಗುರುಗಳನ್ನು ಸ್ವೀಕರಿಸಬೇಕು. ಕಾರ್ಪಣ್ಯದೋಷೋಪಹತಾ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಃ ಯಚ್ಛ್ರೇಯಸಾನಿಶ್ಚಿತಾಂ ಬ್ರೂಹಿ ತನ್ಮೇ ಶಿಷ್ಯಾಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಈಗ ನನ್ನ ಕರ್ತವ್ಯವೇನೆಂದು ತಿಳಿಯದೆ ಗೊಂದಲಕ್ಕೀಡಾಗಿದ್ದೇನೆ.
ನನ್ನ ದೌರ್ಬಲ್ಯದಿಂದಾಗಿ ಚಿತ್ತಾಶಾಂತಿಯನ್ನು ಕಳೆದುಕೊಂಡಿದ್ದೇನೆ. ಈ ಸ್ಥಿತಿಯಲ್ಲಿ ನನಗೆ ಯಾವುದು ಅತ್ಯುನ್ನತವಾದುದು ಯಾವುದೋ ಅದು ಸ್ಪಷ್ಟವಾಗಿ ಹೇಳಬೇಕೆಂದು ಕೇಳುತ್ತೇನೆ. ಈಗ ನಾನು ನಿನ್ನ ಶಿಷ್ಯ, ನಿನಗೆ ಶರಣಾಗತವಾಗಿರುವ ಜೀವಾತ್ಮ, ದಯವಿಟ್ಟು ನನಗೆ ಉಪದೇಶವನ್ನು ನೀಡು. ಗೀತಾ 2ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಅರ್ಜುನ ಶರಣಾಗತ ಆಗಿದ್ದಾರೆ. ಇದು ಗುರುಗಳನ್ನು ಸ್ವೀಕರಿಸುವ ವಿಧಾನ. ಗುರುಗಳು ಕೃಷ್ಣನ ಪ್ರತಿನಿಧಿಯಾಗಿರುತ್ತಾರೆ. ಹಿಂದಿನ ಆಚಾರ್ಯರೆಲ್ಲ ಪ್ರತಿನಿಧಿಯಾಗಿರುತ್ತಾರೆ. ಆಚಾರ್ಯರೆಲ್ಲ ತನ್ನ ಪ್ರತಿನಿಧಿಗಳೆಂದು ಕೃಷ್ಣನೇ ಹೇಳಿದ್ದಾನೆ. ಆದುದರಿಂದ ದೇವರಿಗೆ ತೋರುವ ಗೌರವವನ್ನೇ ಗುರುಗಳಿಗೂ ಸಮರ್ಪಿಸಬೇಕು. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಗುರುಗಳನ್ನು ಕುರಿತು ತಮ್ಮ ಪ್ರಾರ್ಥನೆಯಲ್ಲಿ ಹೀಗೆ ಹೇಳಿದ್ದಾರೆ: ಯಸ್ಯ ಪ್ರಸಾದದ್ ಭಗವತ್ ಪ್ರಸಾದ ಎಂದರೆ ಗುರುಗಳ ಕೃಪೆಯಿಂದಲೇ ವ್ಯಕ್ತಿಗೆ ಕೃಷ್ಣನ ಅನುಗ್ರಹ ಲಭಿಸುತ್ತದೆ. ಹೀಗೆ ನಾವು ನಿಜವಾದ ಗುರುಗಳಿಗೆ ಶರಣಾಗತರಾದರೆ ಭಗವಂತನಿಗೆ ಶರಣಾಗತರಾದಂತೆಯೇ. ಗುರುಗಳಿಗೆ ನಾವು ಶರಣಾಗತರಾಗುವುದನ್ನು ಭಗವಂತ ಸ್ವೀಕರಿಸುತ್ತಾನೆ. ಭಗವದ್ಗೀತೆ 18ನೇ ಅಧ್ಯಾಯ 66ನೇ ಶ್ಲೋಕದಲ್ಲಿ ಕೃಷ್ಣ ಹೀಗೆ ಉಪದೇಶಿಸುತ್ತಾನೆ: ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಬಗೆಯ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಮಾತ್ರ ಶರಣಾಗತನಾಗು, ನಿನ್ನನ್ನು ಸರ್ವ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಭಯಪಡಬೇಡ. ಕೆಲವರು ಕೃಷ್ಣ ಎಲ್ಲಿದ್ದಾನೆ, ನಾನು ಅವನಿಗೆ ಶರಣಾಗತನಾಗುತ್ತೇನೆ ಎಂದು ವಾದಿಸಬಹುದು. ಅದು ಆಗಲ್ಲ. ಮೊದಲು ನಾವು ಕೃಷ್ಣನ ಪ್ರತಿನಿಧಿಗೆ ಶರಣಾಗತವಾಗಬೇಕು, ಆನಂತರ ಕೃಷ್ಣನಿಗೆ ಶರಣಾಗತರಾಗಬೇಕು. ಇದು ಕ್ರಮ. ಆದುದರಿಂದಲೇ ಸಾಕ್ಷಾದ್ವರಿತ್ವೇನ ಸಮಸ್ತ ಶಾಸ್ತ್ರೇ ಎಂದು ಹೇಳಲಾಗಿದೆ. ಗುರುಗಳು ದೇವರಿಗೆ ಸಮಾನ. ಗುರುಗಳಿಗೆ ನಾವು ಗೌರವ ಸಲ್ಲಿಸಿದಾಗ ದೇವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ. ನಾವು ಭಗವತ್ಪ್ರಜ್ಞೆಯನ್ನು ಹೊಂದಲು ಪ್ರಯತ್ನಿಸುತ್ತಿರುವುದರಿಂದ ದೇವರ ಪ್ರತಿನಿಧಿಯ ಮೂಲಕ ದೇವರಿಗೆ ಗೌರವ ಸಲ್ಲಿಸುವುದನ್ನು ಕಲಿಯುವುದು ಅಗತ್ಯವಾಗಿದೆ. ಎಲ್ಲ ಶಾಸ್ತ್ರಗಳಲ್ಲಿಯೂ ಗುರುಗಳು ದೇವರ ಸಮಾನವೆಂದೇ ವರ್ಣಿಸಲಾಗಿದೆ. ಆದರೆ ಗುರುಗಳು ಎಂದು ನಾನೇ ದೇವರು ಎಂದು ಹೇಳುವುದಿಲ್ಲ. ದೇವರಿಗೆ ಗೌರವವನ್ನು ಸಲ್ಲಿಸುವಂತೆಯೇ ಗುರುಗಳಿಗೂ ಸಲ್ಲಿಸುವುದು ಶಿಷ್ಯನ ಕರ್ತವ್ಯ. ಆದರೆ ನನ್ನ ಶಿಷ್ಯರು ದೇವರಿಗೆ ಸಲ್ಲಿಸುವ ಗೌರವವನ್ನೇ ನನಗೂ ಸಲ್ಲಿಸುತ್ತಾರೆ. ಆದುದರಿಂದ ನಾನೇ ದೇವರಾಗಿದ್ದೇನೆ ಎಂದು ಗುರುಗಳು ಎಂದೂ ಭಾವಿಸುವುದಿಲ್ಲ. ಅವರು ಹಾಗೆ ಯೋಚಿಸಲು ಪ್ರಾರಂಭಿಸುತ್ತಿದ್ದಂತೆಯೇ ದೇವರ ಬದಲಾಗಿ ನಾಯಿ ಆಗುತ್ತಾರೆ. ಆದುದರಿಂದ ವಿಶ್ವನಾಥ್ ಚಕ್ರವರ್ತಿಯವರು ಕಿಂತು ಪ್ರಭಯೋರ್ಯಃ ಪ್ರಿಯ ಏವ ತಸ್ಯ ಎಂದು ಹೇಳುತ್ತಾರೆ. ಗುರುಗಳು ಭಗವಂತನ ಆಪ್ತ ಸೇವಕನಾಗಿರುವುದರಿಂದ ಭಗವಂತನಿಗೆ ಸಲ್ಲಿಸುವ ಗೌರವವನ್ನೇ ಗುರುಗಳಿಗೂ ಸಲ್ಲಿಸುತ್ತೇವೆ. ದೇವರು ಸದಾ ದೇವರೇ, ಗುರುಗಳು ಸದಾ ಗುರುಗಳೇ. ಶಿಷ್ಟಾಚಾರದ ದೃಷ್ಟಿಯಿಂದ ನೋಡಿದರೆ ದೇವರು ಆರಾಧ್ಯ ದೈವ, ಗುರುಗಳು ಆರಾಧಕ ದೈವ, ಸೇವಕ ಭಗವಾನ್. ಆದುದರಿಂದ ಗುರುಗಳನ್ನು ಪ್ರಭುಪಾದ್ ಎಂದು ಸಂಬೋಧಿಸುತ್ತೇವೆ. ಪ್ರಭು ಎಂದರೆ ಭಗವಂತ, ಪಾದ ಎಂದರೆ ಸ್ಥಾನ. ಆದುದರಿಂದ ಪ್ರಭುಪಾದ ಎಂದರೆ ಭಗವಂತನ ಸ್ಥಾನವನ್ನು ತೆಗೆದುಕೊಂಡಿರುವವನು ಎಂದರ್ಥ. ಇದು ಸಾಕ್ಷಾದ್ವರಿತೇನ ಸಮಸ್ತ ಶಾಸ್ತ್ರೇ ಎಂದ ಹಾಗೆಯೇ. ನಾವು ಭಗವಂತನನ್ನು ಕುರಿತು ವಿಜ್ಞಾನವನ್ನು ತಿಳಿಯಲು ಗಂಭೀರವಾದ ಆಸಕ್ತಿಯನ್ನು ಹೊಂದಿದ್ದರೆ ಮಾತ್ರ ನಮಗೆ ಗುರುಗಳ ಅಗತ್ಯವಿದೆ. ಕೇವಲ ದೊಡ್ಡಸ್ತಿಕೆಗಾಗಿ ಗುರುಗಳನ್ನು ಇಟ್ಟುಕೊಳ್ಳಲು ನಾವು ಪ್ರಯತ್ನಿಸಬಾರದು. ಗುರುಗಳನ್ನು ಸ್ವೀಕರಿಸಿದವನು ಯುಕ್ತ ರೀತಿಯಲ್ಲಿ ಮಾತನಾಡುತ್ತಾನೆ. ಅವನು ಎಂದೂ ಅರ್ಥಹೀನವಾಗಿ ಮಾತನಾಡುವುದಿಲ್ಲ. ಅದು ಶ್ರೇಷ್ಠ ಗುರುವನ್ನು ಸ್ವೀಕರಿಸಿದ್ದಾನೆ ಎಂಬುದಕ್ಕೆ ಸಾಕ್ಷಿ. ನಾವು ಗುರುಗಳಿಗೆ ಖಂಡಿತವಾಗಿಯೂ ಎಲ್ಲ ರೀತಿಯ ಗೌರವಗಳನ್ನು ಸಲ್ಲಿಸಬೇಕು. ಆದರೆ ಅವರ ಆದೇಶಗಳನ್ನು ಹಾಗೆಯೇ
ಪಾಲಿಸಬೇಕೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ ಗುರುಗಳನ್ನು ಆರಿಸಿ ಬಳಿ ಸಾರುವುದು ಹೇಗೆಂದು ಶ್ರೀಕೃಷ್ಣನು ಹೇಗೆ ಹೇಳಿದ್ದಾನೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾದಿಕ್ಷಂತೆ ತೇ ಜ್ಞಾನಂ ಜ್ಞಾನಾನಿ ತತ್ವದರ್ಶಿನಃ. ಗುರುಗಳ ಬಳಿಗೆ ಹೋಗಿ ಸತ್ಯವನ್ನು ಅರಿಯಲು ಪ್ರಯತ್ನಿಸು. ಅವರಲ್ಲಿ ವಿನೀತನಾಗಿ ಪ್ರಶ್ನೆ ಕೇಳು. ಅವರಿಗೆ ಸೇವೆ ಸಲ್ಲಿಸು. ಆತ್ಮ ಸಾಕ್ಷಾತ್ಕಾರ ಪಡೆದ ಜೀವಿಯು ಜ್ಞಾನವನ್ನು ನೀಡಬಲ್ಲರು, ಏಕೆಂದರೆ ಅವರು ಸತ್ಯ ದರ್ಶನವನ್ನು ಮಾಡುತ್ತಾರೆ. ಶರಣಾಗತನಾಗುವುದೇ ಮೊದಲ ಕೆಲಸ. ನಾವು ಶ್ರೇಷ್ಠ ಗುರುಗಳೊಬ್ಬರನ್ನು ಹುಡುಕಿಕೊಳ್ಳಬೇಕು. ಆಮೇಲೆ ಅವರಿಗೆ ಮನಪೂರ್ವಕವಾಗಿ ಶರಣಾಗತರಾಗಬೇಕು. ಒಬ್ಬರು ಗುರುಗಳನ್ನು ಸ್ವೀಕರಿಸುವ ಮುನ್ನ ಅವರಿಗೆ ಶರಣಾಗತರಾಗಬಹುದೇ ಎಂದು ಎಚ್ಚರಿಕೆಯಿಂದ ಅವರನ್ನು ಅಧ್ಯಯನ ಮಾಡಬೇಕು ಎಂದು ಶಾಸ್ತ್ರಗಳು ವಿಧಿಸುತ್ತವೆ. ಅಂಧಶ್ರದ್ಧೆಯಿಂದ ಇದ್ದಕ್ಕಿದ್ದಂತೆಯೇ ಗುರುಗಳೊಬ್ಬರನ್ನು ಸ್ವೀಕರಿಸಬಾರದು. ಅದು ಬಹಳ ಅಪಾಯಕಾರಿ. ಗುರುಗಳು ಕೂಡ ಶಿಷ್ಯನಾಗ ಬಯಸುವ ವ್ಯಕ್ತಿ ಯೋಗ್ಯನೇ ಎಂದು ಪರೀಕ್ಷಿಸಬೇಕು. ಆ ರೀತಿಯಲ್ಲಿ ಗುರು ಶಿಷ್ಯರ ನಡುವೆ ಸಂಬಂಧವು ಸ್ಥಾಪಿತವಾಗುತ್ತದೆ. ಹೀಗೆ ಎಲ್ಲ ಕ್ರಮಗಳನ್ನು ನಿರೂಪಿಸಲಾಗಿದೆ. ಆದರೆ ನಾವು ಈ ಪ್ರಕ್ರಿಯೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಷ್ಟೇ. ಆಗ ನಾವು ಯೋಗ್ಯ ಶಿಷ್ಯತ್ವದ ತರಬೇತಿಯನ್ನು ಪಡೆಯಬಹುದು. ನಾವು ಮೊದಲು ಒಬ್ಬರನ್ನು ಶ್ರೇಷ್ಠ ಗುರುವನ್ನಾಗಿ ಕಂಡುಕೊಳ್ಳಬೇಕು. ಅವರೊಡನೆ ನಮ್ಮ ಸಂಬಂಧವನ್ನು ಸ್ಥಾಪಿಸಿಕೊಳ್ಳಬೇಕು. ಆನಂತರ ಅವರ ಉಪದೇಶದಂತೆ ನಡೆಯಬೇಕು. ಆಗ ನಮ್ಮ ಜೀವನ ಯಶಸ್ವಿಯಾಗುತ್ತದೆ. ಏಕೆಂದರೆ ಅಂಧಕಾರದಲ್ಲಿರುವವರ ಪ್ರಾಮಾಣಿಕ ಶಿಷ್ಯನಿಗೆ ಗುರುಗಳು ಜ್ಞಾನೋದಯವನ್ನು ಉಂಟು ಮಾಡಬಲ್ಲರು. ಹುಟ್ಟುವಾಗ ಪ್ರತಿಯೊಬ್ಬನೂ ಮೂಢನಾಗಿರುತ್ತಾನೆ. ನಾವು ಹುಟ್ಟಿದಾಗಲೇ ಬುದ್ಧಿವಂತರಾಗಿದ್ದರೆ ಶಾಲೆಗೆ ಹೋಗಬೇಕಾದ ಅವಶ್ಯಕತೆ ಏನು? ನಾವು ಜ್ಞಾನ ಸಂಪಾದನೆ ಮಾಡದಿದ್ದರೆ ಪಶುವಿಗಿಂತ ಕೀಳಾಗುತ್ತೇವೆ. ನನಗೆ ಯಾವ ಗ್ರಂಥಗಳೂ ಬೇಡ, ನಾನು ಗುರುವಾಗಿದ್ದೇನೆ ಎಂದು ಒಂದು ಪ್ರಾಣಿಯೂ ಹೇಳಬಹುದು. ಆದರೆ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳನ್ನು ಕುರಿತು ಪ್ರಮಾಣ ಗ್ರಂಥಗಳ ಅಧ್ಯಯನ ಮಾಡದೆ ವ್ಯಕ್ತಿಯು ಜ್ಞಾನ ಸಂಪಾದನೆಯನ್ನು ಹೇಗೆ ಮಾಡಿ ಯಾನು ಧೂರ್ತ. ಗುರುಗಳು ಈ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಹುಟ್ಟಿನಿಂದ ನಾವೆಲ್ಲರೂ ಮೂಢರೇ. ನಮಗೆ ಜ್ಞಾನೋದಯವಾಗಬೇಕು. ನಮ್ಮ ಜೀವನವನ್ನು ಪರಿಪೂರ್ಣಗೊಳಿಸಿಕೊಳ್ಳಲು ನಾವು ಜ್ಞಾನವನ್ನು ಪಡೆಯಬೇಕು. ನಮ್ಮ ಜೀವನವನ್ನು ಪರಿಪೂರ್ಣಗೊಳಿಸಿಕೊಳ್ಳದಿದ್ದರೆ ನಾವು ಸೋತಂತೆಯೇ ಸರಿ. ಈ ಸೋಲು ಯಾವುದು? ಅಸ್ತಿತ್ವಕ್ಕಾಗಿ ಹೋರಾಟ. ನಾವು ಉತ್ತಮ ಜೀವನಕ್ಕಾಗಿ, ಉತ್ತಮ ಸ್ಥಾನವನ್ನು ಗಳಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದೇವೆ. ಇದಕ್ಕಾಗಿ ನಾವು ಬಹಳ ಹೋರಾಡುತ್ತಿದ್ದೇವೆ. ಆದರೆ ನಿಜವಾದ ಉನ್ನತ ಸ್ಥಾನವೆಂದರೆ ಯಾವುದು ಎಂದು ನಮಗೆ ಗೊತ್ತಿಲ್ಲ. ಈ ಲೌಕಿಕ ಪ್ರಪಂಚದಲ್ಲಿ ನಮಗೆ ಯಾವುದೇ ಸ್ಥಾನವಿರಲಿ, ಅದನ್ನು ತ್ಯಜಿಸಬೇಕು. ನಮಗೆ ಉತ್ತಮ ಸ್ಥಾನವೇ ಇರಬಹುದು ಅಥವಾ ಅಧರ್ಮ ಸ್ಥಿತಿಯಲ್ಲೇ ಇರಬಹುದು. ಏನೇ ಆದರೂ ನಾವು ಇಲ್ಲಿ ಉಳಿಯುವಂತಿಲ್ಲ. ನಾವು ಕೋಟ್ಯಾಂತರ ಹಣ ಸಂಪಾದಿಸಬಹುದು. ನಾನು ಈಗ ಉತ್ತಮ ಸ್ಥಿತಿಯಲ್ಲಿದ್ದೇನೆ ಎಂದು ಭಾವಿಸಬಹುದು. ಆದರೆ ಅತಿಸಾರವೋ ಕಾಲರವೋ ಬಂದರೆ ನಮ್ಮ ಗತಿ ಮುಗಿಯಿತು. ಬ್ಯಾಂಕ್ ಮುಳುಗಿ ಹೋದರೆ ನಮ್ಮ ಸ್ಥಿತಿ ಮುಗಿದಂತೆ. ಆದುದರಿಂದ ನಿಜವಾಗಿ ಈ ಲೌಕಿಕ ಪ್ರಪಂಚದಲ್ಲಿ ಉತ್ತಮ ಸ್ಥಾನವೆಂಬುದು ಇಲ್ಲ. ಅದೊಂದು ವಿಡಂಬನೆಯಷ್ಟೇ. ಈ ಲೌಕಿಕ ಪ್ರಪಂಚದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಬೇಕೆಂದು ಪ್ರಯತ್ನಿಸುವವರು ಅಂತಿಮವಾಗಿ ಸೋಲುತ್ತಾರೆ. ಏಕೆಂದರೆ ಇಲ್ಲಿ ಉತ್ತಮ ಸ್ಥಿತಿ ಎಂಬುದೇ ಇಲ್ಲ. ಉತ್ತಮ ಸ್ಥಿತಿ ಎಂದರೆ ಏನೆಂದು ಭಗವದ್ಗೀತೆಯ 14ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತದೆ. ಮಾಂ ಚಾಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಾ ಗುಣಾನ್ ಸಮತಿ ಏತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಶುದ್ಧ ಭಕ್ತಿ ಸೇವೆಯ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿರತರಾದವನು ಕೂಡಲೇ ಪ್ರಕೃತಿಯ ಗುಣಗಳಿಗೆ ಅಧೀನನಾಗುತ್ತಾನೆ. ಅವನು ಆಧ್ಯಾತ್ಮಿಕ ವೇದಿಕೆಗೆ ಏರುತ್ತಾನೆ. ನಾವು ಅಮರತ್ವವನ್ನು ಹೊಂದುವಂತಹ ತಿಳುವಳಿಕೆಯನ್ನು ನೀಡುವ ವಿಜ್ಞಾನವು ಯಾವುದಾದರೂ ಇದೆಯೇ? ಹೌದು,
ನಾವು ಅಮರರಾಗಬಹುದು, ಆದರೆ ಲೌಕಿಕವಾದ ಅರ್ಥವಾದುದಲ್ಲ. ಈ ತಿಳುವಳಿಕೆಯನ್ನು ನಾವು ವಿಶ್ವವಿದ್ಯಾಲಯ ಎಂಬುವುಗಳಿಂದ ಪಡೆಯಲಾರೆವು, ಆದರೆ ವೈದಿಕ ಶಾಸ್ತ್ರಗಳಲ್ಲಿ ಇಂತಹ ಜ್ಞಾನವಿದೆ. ಆದುದರಿಂದ ನಾವು ಅಮರರಾಗಬಹುದು. ಆ ಅಮರತ್ವವೇ ನಮ್ಮ ಉನ್ನತ ಸ್ಥಿತಿ. ಆಮೇಲೆ ಮತ್ತೆ ಜನ್ಮವಿಲ್ಲ, ಮತ್ತೆ ಮರಣವಿಲ್ಲ, ಮತ್ತೆ ವೃದ್ಧಾಪ್ಯವಿಲ್ಲ, ಮತ್ತೆ ವ್ಯಾಧಿ ಇಲ್ಲ. ಹೀಗೆ ಗುರುವಾದವರು ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊರುತ್ತಾರೆ. ಅವರು ತಮ್ಮ ಶಿಷ್ಯನಿಗೆ ಮಾರ್ಗದರ್ಶನ ಮಾಡಬೇಕು. ಅಮರತ್ವವೆಂಬ ಪರಿಪೂರ್ಣ ಸ್ಥಿತಿಗೆ ಅವನನ್ನು ಅರ್ಹ ಅಭ್ಯರ್ಥಿಯನ್ನಾಗಿ ಮಾಡಬೇಕು. ತನ್ನ ಶಿಷ್ಯನನ್ನು ಮರಳಿ ಭಗವದ್ಧಾಮಕ್ಕೆ ಹೋಗುವಂತೆ ದಾರಿ ತೋರಿಸುವ ಸಾಮರ್ಥ್ಯ ಗುರುಗಳಿಗಿರಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಓದುವಾಗ ಕೆಲವೊಂದು ಪದಗಳು ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ